ಅಂದರೆ ಇವತ್ತು ನಾನು ಚಿಕ್ಕಮಗಳೂರಿನ ನಿರ್ವಾಣ ಸ್ವಾಮಿ ಮಠದ ಹತ್ರ ಇದ್ದೇನೆ. ನಿರ್ವಾಣ ಮಠ ಅಥವಾ ನಿರ್ವಾಣ ಕುಟೀರ ಅಂತ ಬಹಳ ಪ್ರಶಾಂತವಾದ ಒಂದು ಒಳ್ಳೆಯ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಭಾಳ ಪೀಸ್ಫುಲ್ ಆಗಿದೆ ಜಾಗ. ಯಾವುದೇ ರೀತಿ ಗದ್ದಲ ಗಲಾಟೆ ಆ ಥರದ್ದೆಲ್ಲ ಏನೂ ಇಲ್ಲ. ಇಲ್ಲಿ ಧ್ವಜಸ್ತಂಭ ಇದೆ, ಬಹಳ ಹಳೆಯದಾಗಿರ್ತಕ್ಕಂತಹ ಧ್ವಜಸ್ತಂಭ ಇದು, ಭಾಳ ಹಿಂದಿನ ಕಾಲದ್ದು. ಅದರ ಮೇಲೆ ನೀವು ಗಮನಿಸ್ಬೋದು ಶಿವಲಿಂಗದ ಆಕಾರ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೀವು ಸ್ವಲ್ಪ ಹಾಗೆ ನೋಡಿದ್ರೆ ಬಂದ ತಕ್ಷಣ ನಿಮಗೆ ಪ್ರವೇಶದಲ್ಲಿ, ಆ್ಯಕ್ಚುಲಿ ನಾನು ಸ್ವಲ್ಪ ಮುಂದೆ ಬಂದಿದ್ದೇನೆ, ಯು ವಿಲ್ ಸಿ ಅರಳಿ ಮರ, ಅರಳಿ ಕಟ್ಟೆ ಇದೆ. ಮತ್ತು ಇಲ್ಲಿ ಸುತ್ತಲೂ ಕೂಡ ಕಾಫಿ ಗಿಡಗಳಿಂದ ತುಂಬಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಎಲ್ಲ ಕಾಫಿ ಎಸ್ಟೇಟ್ ಆ ಕಡೆ ಎಲ್ಲ ಡೌನಲ್ಲಿ, ಫುಲ್ಲು ಆ ಕಡೆ ಎಲ್ಲ ಡೌನ್ ಇದೆ. ಇದು ಯಾವುದೋ ಒಂದು ಮರ ಇದೆ, ಬಟ್ ಅದು ಏನು ಮರ ಅಂತ ನನಗೆ ಗೊತ್ತಾಗಲಿಲ್ಲ. ಭಾಳ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು. ಹಾಗೆ ಮುಂದಕ್ಕೆ ಬಂದರೆ ಒಂದು ಬಹಳ ಹಳೆಯದಾಗಿರ್ತಕ್ಕಂತಹ ಒಂದು ನಿಮಗೆ ರಥವನ್ನು ತೋರಿಸ್ತೇನೆ. ಬಟ್ ಇದನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಹೋಲಿಕೆ ಹಂಪೆಯ ಒಂದು ಏನು ಹೇಳ್ತೀವಿ, ಕಲ್ಲಿನ ರಥವನ್ನು ಹೋಲ್ತಕ್ಕಂತಹ ಶಿಲ್ಪಕಲೆ ನಾವಿಲ್ಲಿ ನೋಡ್ಬೋದಾಗತ್ತೆ. ಇದನ್ನು ಬಹಳ ಎಂಟ್ರೆನ್ಸ್ನಲ್ಲೇ ಇಟ್ಟಿರ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಈ ರಥ ಹೇಗಿದೆ ಅಂತ. ತುಂಬ ಹಳೇದ್ರಿ ಇದು, ಬಹಳ ಹಳೇದು, ಬಟ್ ಮಾಡಲ್ ಪೀಸ್ ಅಂತ ಹೇಳ್ಬೋದು. ಎಷ್ಟೋ ಚೆನ್ನಾಗಿದೆ ಅಂದರೆ ಅದರ ಕಲೆ ಎಲ್ಲ ಕೂಡ ಹೊರಟೋಗ್ತಿದೆ. ಮರದಿಂದ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಅದರ ಮೇಲೆ ಕೆತ್ತಿರ್ತಕ್ಕಂಥ ಹಲವಾರು ದೇವರ ಮೂರ್ತಿಗಳೆಲ್ಲ ಕೂಡ ನಶಿಸ್ತಾ ಇದೆ. ಎಲ್ಲ ಇದೆ ನೋಡಿ, ಚಕ್ರ ಕೂಡ ಎಲ್ಲ ಗೆದ್ದಲು ತಿಂದುಬಿಟ್ಟಿದೆ. ಬಟ್ ಇದು ಇಲ್ಲಿನ ಒಂದು ಸ್ಥಳದ ಪುರಾತನವಾಗಿರ್ತಕ್ಕಂತಹ ಹಳೆಯ ಒಂದು ಶಾಸ್ತ್ರ ಸಂಪ್ರದಾಯಗಳಿಗೋ ಅಥವಾ ಇಲ್ಲಿನ ಆಚರಣೆಗೋ ಒಂದು ಸ್ಮಾರಕವಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂದ್ಕೊಳ್ತೇನೆ. ಬಹಳ ಸುಂದರವಾದ ಒಂದು ರಥವನ್ನು ನೀವು ಕಾಣ್ಬೋದಾಗತ್ತೆ. ನಾನು ಹೇಳ್ದಂಗೆ ಇಲ್ಲಿ ಅರಳಿ ಮರ, ಭಾಳ ದೊಡ್ಡ ಅರಳಿ ಮರ. ಅನಂತರದಲ್ಲಿ ಇಲ್ಲಿ ಒಂದು ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು, ಇದು ಬಾವಿನ ಅಥವಾ ಮುಚ್ಚುಬುಡಿದಾರ ಏನೂ ಗೊತ್ತಾಗ್ತಿಲ್ಲ. ಬಟ್ ಕೂತ್ಕೊಳ್ಳೋದಕ್ಕೂ ಅಲ್ಲ, ಇದು ಕೂತ್ಕೊಳ್ಳೋದಕ್ಕೆ ಬಳಸ್ತಕ್ಕಂಥದ್ದಲ್ಲ. ಇದು ಏನು ಅಂತಕ್ಕಂಥ ಮಾಹಿತಿ ನನಗೂ ಸಿಕ್ಕಿಲ್ಲ. ಬಟ್ ಕೂತ್ಕೊಳ್ಳೋದಕ್ಕೆ ಇರಬಹುದೇನೋ ಅನಿಸುತ್ತೆ. ಬಟ್ ಆ ಕಡೆ ಈ ಕಡೆ ಎರಡು ಕಲ್ಲನ್ನು ಸಪೋರ್ಟಾಗಿಟ್ಟು ಮೇಲೇನೋ ಮಾಡಿದ್ದಾರೆ. ಕೂತ್ಕೊಳ್ಳೋದಕ್ಕೆ ಬಳಸ್ಬೋದೇನೋ, ಅಥವಾ ಬೇರೆ ಇನ್ಯಾವುದಕ್ಕಾದರೂ ಇದನ್ನು ಬಳಸ್ತಿದ್ರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನೋಡಿ, ಈಗ ಅವರು ತಿಳಿದವ್ರನ್ನ ಕೇಳಿದ್ರೆ ಅದು ಬಂದು ದೇವರನ್ನು ಉತ್ಸವ ಮಾಡಬೇಕಾದ್ರೆ ದೇವರನ್ನು ಕೂಡಿಸ್ತಕ್ಕಂಥ ಸ್ಥಳ ಅಂತ ಹೇಳಿದರು. ತುಂಬ ಪ್ರಶಾಂತವಾಗಿದೆ ಮಠ. ಅದರ ಒಂದು ಮೇಲಿನ ಗೋಪುರವನ್ನು ನೋಡಿದಾಗ ಕೂಡ ಬಹಳ ಸಂತೋಷ ಆಗ್ತದೆ. ಬಂಗಾರದ ವರ್ಣ, ಮೇಲೆ ಕಳಶ. ಸೊ ಹೀಗೆ ಈ ಮಠದ ನಿರ್ಮಾಣ ಒಂದು ರೀತಿ ಮನಸ್ಸಿಗೆ ಆಹ್ಲಾದಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಮಾನಸಿಕವಾಗಿ, ಅಂದರೆ ಇಲ್ಲಿ ಬಂದು ಅದೇನೇನು ಹೇಳ್ತೀವಿ, ಇಲ್ಲಿಯ ವಾತಾವರಣವನ್ನು ಕೆಡಿಸದೆ ಒಂದು ಸುಂದರವಾದ ಮಾನಸಿಕ ಸ್ಥಿತಿಯನ್ನು ಅನುಭವಿಸೋದಕ್ಕೆ, ಪ್ರಶಾಂತತೆಯನ್ನು ಅನುಭವಿಸೋದಕ್ಕೆ ಭಾಳ ಸುಂದರವಾಗಿರ್ತದೆ. ನೋಡಿ, ಇಲ್ಲಿ ಕಟ್ಟೆಗಳನ್ನು ಕಟ್ಟಿದ್ದಾರೆ. ನೋಡಿ, ಈ ಸ್ಥಳದಲ್ಲಿ ಕೂಡ ದೇವರನ್ನು 3 ಸುತ್ತು ಸುತ್ತಿಸ್ತಕ್ಕಂಥ ಒಂದು ಆಚಾರ ಇದೆಯಂತೆ ಇಲ್ಲಿನವರು ಹೇಳಿರ್ತಕ್ಕಂಥದ್ದು. ಸೊ ಹೀಗೆ ಇನ್ನಷ್ಟು ವಿಷಯಗಳನ್ನು ಕೊಡ್ತಾ ಇರ್ತೇನೆ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ ನಿರ್ವಾಣ ಮಠ.